ರಾಜ್ಯಾದ್ಯಂತ ಬೆಳ್ಳಂ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರು, ಮೈಸೂರು, ಮಂಡ್ಯ ಸೇರಿ 25 ಸ್ಥಳಗಳಲ್ಲಿ ರೇಡ್ ನಡೆದಿದೆ. ಸರ್ಕಾರಿ ಅಧಿಕಾರಿಗಳು, ಸಿಬ್ಬಂದಿ ಮನೆಗಳಲ್ಲಿ ಪರಿಶೀಲನೆ ನಡೀತಾ ಇದೆ. ಭ್ರಷ್ಟಾಚಾರ, ಹೆಚ್ಚುವರಿ ಆಸ್ತಿ ಗಳಿಕೆ ಆರೋಪ ಇರುವಂತಹ ಹಿನ್ನೆಲೆ ದಾಳಿಯನ್ನ ಮಾಡಲಾಗಿದೆ. ಬೆಳ್ಳಂ ಬೆಳಗಿನ ಲೋಕಾಯುಕ್ತ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. ಬೆಂಗಳೂರು, ಮೈಸೂರು, ಮಂಡ್ಯ ಸೇರಿದಂತೆ ಒಟ್ಟು 25 ಸ್ಥಳಗಳಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ಅದರಲ್ಲಿ ಸರ್ಕಾರಿ ಅಧಿಕಾರಿಗಳ ಮನೆ, ಸಿಬ್ಬಂದಿಗಳ ಮನೆ ಎಲ್ಲಾ ಕಡೆಯಲ್ಲೂ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಕಾರಣ ಭ್ರಷ್ಟಾಚಾರ ಹಾಗೆ ಹೆಚ್ಚುವರಿ ಆಸ್ತಿ ಗಳಿಕೆ ಮಾಡಿರುವಂತಹ ಆರೋಪ ಇರುವಂತಹ ಹಿನ್ನೆಲೆಯಲ್ಲಿ ಬೆಳ್ಳಂ ಬೆಳಗ್ಗೆನೆ ಲೋಕಾಯುಕ್ತ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದಾರೆ. ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ ದೃಶ್ಯದಲ್ಲಿ. ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಮೈಸೂರು ಹಾಗೆ ಮಂಡ್ಯ ಸೇರಿದಂತೆ ಒಟ್ಟು 25 ಸ್ಥಳಗಳಲ್ಲಿ ರೇಡ್ ನಡೆದಿದೆ. ಸರ್ಕಾರಿ ಅಧಿಕಾರಿಗಳ ಮನೆ, ಸಿಬ್ಬಂದಿಗಳ ಮನೆಗಳಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದು ತಿಪ್ಪೇಸ್ವಾಮಿ ಅವರ ನಿವಾಸ. ಬೆಂಗಳೂರಿನ ತಿಪ್ಪೇಸ್ವಾಮಿ ಅವರ ನಿವಾಸ ಇದು. ಅಧಿಕಾರಿ ತಿಪ್ಪೇಸ್ವಾಮಿ ಮಾವನ ಮನೆ ಮೇಲೆ ರೇಡ್ ಆಗಿದೆ. ದಾವಣಗೆರೆಯ ನಲ್ಕುದರೆಯಲ್ಲಿರುವಂತಹ ಪತ್ನಿ, ತಂದೆ ಮನೆ ಇದು. ಅಧಿಕಾರಿ ತಿಪ್ಪೇಸ್ವಾಮಿ ಮಾವನ ಮನೆಯಲ್ಲೂ ಕೂಡ ಶೋಧ ಮುಂದುವರೆದಿದೆ. ಅಪಾರ ಪ್ರಮಾಣದ ಆಸ್ತಿ ಪತ್ತೆ. ತಿಪ್ಪೇಸ್ವಾಮಿ ಅವರ ಮನೆಯೊಳಗೆ ಚಿನ್ನಾಭರಣ, ನಗದು ಪತ್ತೆಯಾಗಿದೆ. ಅಧಿಕಾರಿ ತಿಪ್ಪೇಸ್ವಾಮಿಗೆ ಸೇರಿರುವಂತಹ ಆಸ್ತಿ ದಾಖಲೆಗಳನ್ನ ಪರಿಶೀಲಿಸ್ತಾ ಇದ್ದಾರೆ. ತಿಪ್ಪೇಸ್ವಾಮಿ ಅವರ ಮಾವನ ಮನೆ ಮೇಲೂ ಕೂಡ ರೇಡ್ ನಡೆದಿದೆ. ಮನೆಗೆ ಅಕ್ಕಸಾಲಿಗರನ್ನೇ ಕರೆಸ್ಕೊಂಡಿದ್ದಾರೆ ಲೋಕ ಪೊಲೀಸರು. ಮನೆಯಲ್ಲಿ ಅಷ್ಟರ ಮಟ್ಟಿಗೆ ಚಿನ್ನ ಸಿಕ್ಕಿದೆ ಅಂತ. ನೋಡಿದ್ದು ತಿಪ್ಪೇಸ್ವಾಮಿ ಅವರ ಮಾವನ ಮನೆ. ಅಲ್ಲೂ ಕೂಡ ರೇಡ್ ಅನ್ನ ನಡೆಸಿ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸಿಕ್ಕಿರುವಂಥ ಚಿನ್ನ ಹಾಗೆ ಹಾರ್ಡ್ ಕ್ಯಾಶ್ ಎಲ್ಲವನ್ನೂ ಕೂಡ ವಶಕ್ಕೆ ಪಡೀತಾ ಇದ್ದಾರೆ. ಟೌನ್ ಪ್ಲಾನಿಂಗ್ ನಿರ್ದೇಶಕ ತಿಪ್ಪೇಸ್ವಾಮಿ ಅವರ ಮನೆ ಮೇಲೆ ದಾಳಿ ನಡೆದಿದೆ. ತಿಪ್ಪೇಸ್ವಾಮಿ ನಿವಾಸದಲ್ಲಿ ಅಪಾರ ಪ್ರಮಾಣದ ಆಸ್ತಿ ಪತ್ತೆಯಾಗಿದೆ. ನೋಡಿ, ಚಿನ್ನಾಭರಣ, ನಗದು, ಹಣ ಎಲ್ಲವನ್ನ ಕೂಡ ಪರಿಶೀಲಿಸ್ತಾ ಇದ್ದಾರೆ. ಮನೆಗೆ ಅಕ್ಕ ಸಾಲಿಗರನ್ನೇ ಕರೆಸ್ಕೊಂಡಿದ್ದಾರೆ ಲೋಕ ಪೊಲೀಸರು. ಅಷ್ಟು ಪ್ರಮಾಣದಲ್ಲಿ ಇದೆ ಅಂತ ಚಿನ್ನ ಎಲ್ಲ ತೂಕ ಹಾಕಬೇಕು, ಅಷ್ಟರ ಮಟ್ಟಿಗೆ ಚಿನ್ನ ಸಿಕ್ಕಿದೆ. ಟೌನ್ ಪ್ಲಾನಿಂಗ್ ನಿರ್ದೇಶಕ ತಿಪ್ಪೇಸ್ವಾಮಿ ಮನೆಯ ಒಳಗೆ ಚಿನ್ನ, ಹಣ ಎಲ್ಲವೂ ಕೂಡ ಸಿಕ್ಕಿದೆ. ಅಕ್ಕಸಾಲಿಗರನ್ನೇ ಕರೆಸ್ಕೊಂಡು ಚಿನ್ನ ಎಷ್ಟಿದೆ ಏನು ಅನ್ನೋದನ್ನ ನೋಡ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ರಾಜಪ್ಪ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಯಾವ್ಯಾವ ಅಧಿಕಾರಿಗಳ ಮನೆ ಮೇಲೆ ಇವತ್ತು ರೇಡ್ ನಡೀತಾ ಇದೆ? ಯಾವ್ಯಾವ ಇಲಾಖೆಗೆ ಸೇರಿರುವವರು? ಏನ್ ಸಿಕ್ಕಿದೆ ಅಂತ? ಚೈತ್ರ, ಇವತ್ತು ಬೆಳಗ್ಗೆಯಿಂದಲೂ ಕೂಡ ಆದಾಯಕ್ಕೂ ಮೀರಿದಂತಹ ಅಸಮತೋಲನ ಆಸ್ತಿ ಗಳಿಕೆ ಆರೋಪದ ಅಡಿಯಲ್ಲಿ 4 ಅಧಿಕಾರಿಗಳಿಗೆ ಸಂಬಂಧಪಟ್ಟಂತ 25 ಕಡೆಗಳಲ್ಲಿ ರಾಜ್ಯಾದ್ಯಂತ ಇವತ್ತು ದಾಳಿಯನ್ನ ಲೋಕ ಪೊಲೀಸರು ಮಾಡಿರುವಂಥದ್ದು. ಈಗಾಗಲೇ ಚಿಕ್ಕಬಳ್ಳಾಪುರ ಆಗಿರ್ಬೋದು, ಮಂಡ್ಯ ಹಾಗೇನೆ ಬೆಂಗಳೂರಿನ 2 ಕಡೆಗಳಲ್ಲಿ ಸದ್ಯಕ್ಕೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ಮಾಡಿ ಪರಿಶೀಲನೆ ಕೂಡ ನಡೆಸ್ತಾ ಇರುವಂಥದ್ದು. ಬೆಂಗಳೂರ ಒಂದು ಕನಕಪುರ ರಸ್ತೆಯಲ್ಲಿರುವಂತಹ ಮೋಹನ್ ರವರ ನಿವಾಸ, ಅಂದ್ರೆ ಇವರು ಅಬಕಾರಿ SP ಆಗಿದ್ದಾರೆ. ಅದ್ರ ಜೊತೆಗೆ ಟೌನ್ ಪ್ಲಾನಿಂಗ್ ಜೊತೆಗೆ ಕಂಟ್ರಿ ಪ್ಲಾನಿಂಗ್ ನ ನಿರ್ದೇಶಕರಾಗಿರುವಂತಹ ತಿಪ್ಪೇಸ್ವಾಮಿ ಅವರ ಬನಶಂಕರಿ 3ನೇ ಹಂತದಲ್ಲಿರುವಂತಹ ಮನೆಯಲ್ಲೂ ಕೂಡ ಇವತ್ತು ರೇಡ್ ನಡೆದಿರುವಂತದ್ದು. ಸದ್ಯಕ್ಕೆ ಇಲ್ಲಿ ಈ ಒಂದು ನಿವಾಸದ ಒಳಗಡೆ ಹೋದಂತಹ ಲೋಕ SP ಆಗಿರುವಂತಹ ಶ್ರೀನಾಥ ಜೋಶಿ ಜೊತೆಗೆ ಅಧಿಕಾರಿ ಸಿಬ್ಬಂದಿಗಳಿಗೆ ದೊಡ್ಡ ಮಟ್ಟದ ಒಂದು ಶಾಕ್ ಆಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಷ್ಟು ಪ್ರಮಾಣದ ಒಂದು ಚಿನ್ನಾಭರಣ ಹಾಗೆ ನಗದು ಹಣ ಕೂಡ ತಿಪ್ಪೇಸ್ವಾಮಿ ಅವರ ನಿವಾಸದಲ್ಲೇ ಸಿಕ್ಕಿರುವಂತದ್ದು. ಅದ್ರ ಜೊತೆಗೆ ಮನೆಯ ಒಳಗೆ ಏನು ಇಂಟೀರಿಯರ್ ಏನು ನಾವು ನೋಡ್ತೀವಿ, ಇಂಟೀರಿಯರ್ ಮನೆ ಒಳಗೆ ಇರ್ತದೆ, ಅದು ಒಂದು ಸುಮಾರು 1.5 ಕೋಟಿಗೂ ಹೆಚ್ಚಿನ ಒಂದು ಬೆಲೆ ಬಾಳುವಂತ ಇಂಟೀರಿಯರ್ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇಂಚಿಂಚು ಮಾಹಿತಿಯನ್ನು ಕೂಡ ಲೋಕಾಯುಕ್ತ ಪೊಲೀಸರು ಕಲೆ ಹಾಕ್ತಿದ್ದಾರೆ. ಅದ್ರ ಜೊತೆಗೆ ಮನೆಯಲ್ಲಿ ಚಿನ್ನಾಭರಣ ಹಾಗೇನೆ ನಗದು ಕೂಡ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಲೋಕಾಯುಕ್ತ ಮೂಲದಿಂದ TV9ಗೆ ಲಭ್ಯ ಆಗಿರುವಂತದ್ದು. ಚಿನ್ನಾಭರಣ ಏನು ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಿದೆ, ಅದನ್ನ ತೂಕ ಮಾಡುವಂತಹ ನಿಟ್ಟಿನಲ್ಲಿ ಈಗಾಗಲೇ ಅಕ್ಕ ಸಾಲಿಗರನ್ನ ಕೂಡ ಕರೆಸ್ಕೊಂಡು ಲೋಕಾಯುಕ್ತ ಪೊಲೀಸರು ಅದನ್ನ ತೂಕ ಮಾಡುವಂತ ಕೆಲಸ ಕೂಡ ಮಾಡಿರುವಂತದ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ಒಳಗೆ ಇರುವಂತಹ ಏನೇನೆಲ್ಲ ಸಿಕ್ಕಿದೆ ಅನ್ನುವಂತಹ ಫೋಟೋ ಲೋಕಾಯುಕ್ತದಿಂದ ಇನ್ನಷ್ಟು ಲಭ್ಯ ಆಗ್ಬೇಕಾಗಿದೆ. ಚೈತ್ರ, ಥ್ಯಾಂಕ್ ಯು ರಾಜಪ್ಪ ಮಾಹಿತಿಗಾಗಿ.